ಓಕೆ, ನಾನು ಎಂಟ್ರಿ ತೊಗೊಂಡಿರ್ತೀನಿ. ಸೊ ನಿಫ್ಟಿ 50 ಇದು 1 ಮಿನಿಟ್ ಟೈಮ್ ಫ್ರೇಮಲ್ಲಿ. ಸೊ ಇನ್ಸೈಡ್ ಕ್ಯಾಂಡಲ್ ಬ್ರೇಕ್ ಆಯಿತು. SLನ ಸೆಟ್ ಮಾಡೋಣ. ಓಕೆ, 6500 20 ಪಾಯಿಂಟ್ಸ್ ಸ್ಟಾಪ್ ಲಾಸ್ ಇರುತ್ತೆ. ಟಾರ್ಗೆಟನ್ನು 1:2 ನಾನು ಸೆಟ್ ಮಾಡ್ಕೋತೀನಿ. ಬಟ್ ಟ್ರೇಡನ್ನು ಮ್ಯಾನೇಜ್ ಮಾಡೋಣ. ಅಕಾರ್ಡಿಂಗ್ 1:1 ಬಂದರೆ ಸೊ ಆಲ್ಮೋಸ್ಟ್ ಪ್ರಾಫಿಟನ್ನು ಬುಕ್ ಮಾಡೋಣ. ಯಾಕಂದರೆ ಹೆವಿ ಗ್ಯಾಪ್ ಡೌನ್ ಓಪನ್ ಆಗಿದೆ ಮಾರ್ಕೆಟ್. 260+ ಪಾಯಿಂಟ್ಸ್ ಗ್ಯಾಪ್ ಡೌನ್ ಓಪನ್ ಆಗಿದೆ. ಸೊ ಸ್ವಲ್ಪ ಪ್ರಾಫಿಟ್ ಬುಕ್ಕಿಂಗ್ ಬರುತ್ತೆ ಈಗ. ಅದಕ್ಕೋಸ್ಕರ ಇನ್ಸೈಡ್ ಕ್ಯಾಂಡಲ್ ಕೂಡ ಬ್ರೇಕ್ ಆಗಿದೆ. ದಿಸ್ ಸಿ ಹಿಯರ್ ನೋಡೋಣ. ಓಕೆ, 20 ಪಾಯಿಂಟ್ಸ್ ಸ್ಟಾಪ್ ಲಾಸ್ ಇರುತ್ತೆ, 40 ಪಾಯಿಂಟ್ಸ್ ಟಾರ್ಗೆಟ್ ಇರುತ್ತೆ. ಸೊ ಸ್ಟಾಪ್ ಲಾಸ್ ಹಿಟ್ ಆಗುತ್ತಾ, ಟಾರ್ಗೆಟ್ ಹಿಟ್ ಆಗುತ್ತಾ, ವಿಲ್ ಸಿ. ಓಕೆ, ಕೆಳಗಡೆ ದ್ಯಾಟ್ ಕನ್ಸಾಲಿಡೇಷನ್ ಏರಿಯಾ ಇದೆಯಲ್ಲ, ಸೊ ಅದ್ರ ಕೆಳಗಡೆ ಸ್ಟಾಪ್ ಲಾಸನ್ನು ಹಾಕಿದ್ದೀನಿ 325 ಕ್ವಾಂಟಿಟಿಯಿಂದ. ಸೊ 155 ಆಸ್ಪಾಸ್ ನನಗೆ ಪ್ರೈಸ್ ಸಿಕ್ತು. ರಿಟ್ರೆಸ್ಟ್ಗೂ ಕೂಡ ಬಂತು, ಚೆನ್ನಾಗಿ ಬ್ರೇಕ್ಔಟ್ ಬಂತು ದ್ಯಾಟ್ ಪರ್ಟಿಕ್ಯುಲರ್ ಕ್ಯಾಂಡಲು. ವಿಲ್ ಸಿ. ಓಕೆ, ವೇಟ್ ಮಾಡಿದೆ ನಾನು. ಯಾಕಂದರೆ ದ್ಯಾಟ್ ಪರ್ಟಿಕ್ಯುಲರ್ ಫಸ್ಟ್ ಕ್ಯಾಂಡಲ್ಲು ಆಲ್ಮೋಸ್ಟು ತುಂಬ ಚೆನ್ನಾಗಿ 5 ಮಿನಿಟಲ್ಲಿ ಕೂಡ ನೋಡ್ಬೋದು, ತುಂಬ ಚೆನ್ನಾಗಿ ಕಾಣಿಸ್ತು ಕ್ಯಾಂಡಲ್. ಓಕೆ, 1:1ಗೆ ಒಂದು ಲೈನ್ನ ಡ್ರಾ ಮಾಡ್ತೀನಿ. ಬಂದರೆ ಬುಕ್ ಮಾಡೋಣ ಸಮ್ ಕ್ವಾಂಟಿಟೀಸನ್ನು. ಸಪೋಸ್ ನಾವು ಸ್ಪೈಕಲ್ಲಿ ಸಡನ್ನಾಗಿ ಬಂದರೆ 1:2 ಕೂಡ ಬರಲಿ, ನೋ ಪ್ರಾಬ್ಲಮ್. ಓಕೆ, ಕಾನ್ಫಿಡೆಂಟ್ ಇದೆ ದಿಸ್ ಪರ್ಟಿಕ್ಯುಲರ್ ಟ್ರೇಡಲ್ಲಿ. ಯಾಕಂದರೆ ಆಲ್ರೆಡಿ ಅಕಾರ್ಡಿಂಗ್ ಟು ಮೈ ಅನಾಲಿಸಿಸ್ ಆ್ಯಂಡ್ ಮೈ ಎಕ್ಸ್ಪೀರಿಯನ್ಸ್, ಓಕೆ, ಏನಾಗಿತ್ತು ಅಂತಂದರೆ ಗ್ಯಾಪ್ ಡೌನ್ ಓಪನ್ ಆಗಿದೆ. ಗ್ಯಾಪ್ ಡೌನ್ ಓಪನ್ ಆಗಿ ಹೆಲ್ದಿ ಫಸ್ಟ್ 5 ಮಿನಿಟ್ ಕ್ಯಾಂಡಲ್ಲು ನೋಡ್ಬೋದು, ತುಂಬ ಚೆನ್ನಾಗಿ ಹೆವಿ ಪ್ರಾಪರ್ ಕ್ಯಾಂಡಲ್ ಇದೆ. ಓಕೆ, ನಾನು ಇಲ್ಲಿ 1 ಮಿನಿಟಲ್ಲಿ ತೋರಿಸ್ತಾ ಇದ್ದೀನಿ, ಇಲ್ಲಿ 5 ಮಿನಿಟಲ್ಲಿ ನೆಕ್ಸ್ಟ್ ಇನ್ನೊಂದು ಸ್ಕ್ರೀನಲ್ಲಿ ನೋಡ್ತಾ ಇದ್ದೀನಿ. ಓಕೆ, 5 ಮಿನಿಟಲ್ಲಿ ತುಂಬ ಚೆನ್ನಾಗಿ ಓಕೆ 2600+ ಪ್ರಾಫಿಟ್ ತೋರಿಸ್ತಾ ಇದೆ. 1800 ಪ್ರಾಫಿಟ್ ನಡೀತಾ ಇದೆ. ಓಕೆ, ಪ್ರಾಫಿಟ್ ಲಾಸ್ ನಡೀತಾ ಇದೆ. ಕನ್ಸಾಲ್ಟೇಷನ್ ಆಗಿದೆ. ಸೊ ಆಲ್ಮೋಸ್ಟ್ ಒಂದು 5 to 10 ಮಿನಿಟ್ಸ್ ಕನ್ಸಾಲ್ಟೇಷನ್ ಆಗಿದೆ. ಅದಾದಮೇಲೆ ಬ್ರೇಕ್ಔಟ್ ಆಯಿತು. ಓಕೆ, ನೋಡೋಣ. ಓಕೆ, ವಿಲ್ ಸಿ. 197 1:2 ಇದೆ. ಆಲ್ಮೋಸ್ಟ್ 175 and 76 ಬಂದರೆ ಐ ಮೇ ಬಿ ಎಕ್ಸಿಟ್. ಓಕೆ, ಸಮ್ ಕ್ವಾಂಟಿಟಿ. ಓಕೆ, ಪ್ರಾಫಿಟ್ ಬುಕ್ಕಿಂಗ್ ಬರುತ್ತೆ. ಯಾಕಂದರೆ ಗ್ಯಾಪ್ ಡೌನ್ ಓಪನ್ ಆದಾಗ ಸ್ವಲ್ಪ ಮಾರ್ಕೆಟು ಆಲ್ರೆಡಿ ಹೆವಿ ಸೆಲ್ಲರ್ಸ್ ಏನು ಮಾಡಿರ್ತಾರೆ, ಸೆಲ್ ಮಾಡ್ಕೊಂಡು ಕುಂತಿರ್ತಾರಲ್ಲ, ಸೊ ಅವ್ರೇನು ಮಾಡ್ತಾರೆ 200-300 ಪಾಯಿಂಟ್ಸ್ ಈ ಥರ ಫಾಲ್ ಆದಾಗ ಮಾರ್ಕೆಟು ಅವ್ರಿಗೆ ಆಲ್ಮೋಸ್ಟ್ ಪ್ರಾಫಿಟ್ ತೋರ್ಸೋಕ್ಕೆ ಸ್ಟಾರ್ಟ್ ಆಗುತ್ತೆ. ಮಾರ್ಕೆಟ್ ಓಪನ್ ಆದ ತಕ್ಷಣ, ಈಗ 9:50 ಮಾರ್ಕೆಟ್ ಓಪನ್ ಆಗುತ್ತಲ್ಲ, ಓಪನ್ ಆದ ತಕ್ಷಣ ಪ್ರೀ ಮಾರ್ಕೆಟಲ್ಲಿ ಅವ್ರಿಗೆ ಪ್ರಾಫಿಟನ್ನು ತೋರ್ಸೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಅಟ್ಲೀಸ್ಟ್ ಮಾರ್ಕೆಟ್ ಓಪನ್ ಆದ ತಕ್ಷಣ ಇಮಿಡಿಯೇಟ್ ಪ್ರಾಫಿಟ್ ತೋರ್ಸೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅದಾದಮೇಲೆ ಅವರು ಸಮ್ ಕ್ವಾಂಟಿಟಿನ ಎಕ್ಸಿಟ್ ಆಗೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಓಕೆ, ಅಂದರೆ ಪ್ರಾಫಿಟ್ ಬಂತಲ್ಲ ಅವ್ರಿಗೆ, ಆಲ್ಮೋಸ್ಟ್ 250 ಪಾಯಿಂಟ್ಸ್ ಮಾರ್ಕೆಟು ಫಾಲ್ ಆಗಿದೆ ಅಲ್ವಾ. ಸೊ ಅಷ್ಟು ಫಾಲ್ ಆದಾಗ ಆಲ್ಮೋಸ್ಟ್ ಈಗ ಪೊಸಿಷನ್ ನೋಡಿ ಹೆವಿ ಪುಟ್ ಎಲ್ಲಿಂದ ಎಲ್ಲಿಗೆ ಬಂದಿದೆ. ಓಕೆ, ಸೊ ಆ ಥರ ಇರುತ್ತೆ, ಪ್ರಾಫಿಟ್ ಬಂದಿರುತ್ತೆ. ಸೊ ಅವರು ಸ್ಕ್ವೇರ್ ಅಪ್ ಕ್ವಾಂಟಿಟಿನ ಬುಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆವಾಗ ಮಾರ್ಕೆಟು ಸ್ವೀ ಅಂತ ಸಡನ್ನಾಗಿ ಮೇಲ್ಗಡೆ ಹೋಗುತ್ತೆ. ಸೊ ನಾ ಅಕಾರ್ಡಿಂಗ್ ಟು ಮೈ ಅನಾಲಿಸಿಸ್ ಕಾಲ್ ಸೈಡ್ಗೆ ತೊಗೊಂಡಿರ್ತೀನಿ. 23,100 ಕಾಲ್ 155 ಆಸ್ಪಾಸ್ ನನಗೆ ಎಂಟ್ರಿ ಆಗಿದೆ. ಅದೇ ಸ್ಪೈಕಲ್ಲಿ ಒಂದು 20-22 ಪಾಯಿಂಟ್ಸ್ವರೆಗೂ ಬಂದರೆ ಐ ಮೇ ಗೆಟ್ ಸಮ್ ಪ್ರಾಫಿಟ್ಸ್. ಓಕೆ, 6500ವರೆಗೂ ಬಂದರೆ ಐ ವಿಲ್ ಬುಕ್ ಸಮ್ ಕ್ವಾಂಟಿಟಿ. ಓಕೆ, ನೋಡೋಣ ಏನಾಗುತ್ತೆ ಅಂತ. ವಿಡಿಯೋನ ಕೊನೆವರೆಗೂ ನೋಡಿ. ಸ್ಟಾಪ್ ಲಾಸ್ ಹಿಟ್ ಆಗುತ್ತಾ, ಟಾರ್ಗೆಟ್ ಹಿಟ್ ಆಗುತ್ತಾ, ಓಕೆ, ಅಪ್ಡೇಟ್ ಮಾಡ್ತೀನಿ ಗೆಳೆಯರಿ. ನೈಸ್. ಓಕೆ, ಡನ್. ನಾನು ಪ್ರಾಫಿಟನ್ನು ಬುಕ್ ಮಾಡಿದ್ದೀನಿ ಸಮ್ ಕ್ವಾಂಟಿಟೀಸ್ನ. 260 ಕ್ವಾಂಟಿಟಿ ಬುಕ್ ಮಾಡಿದೆ. ಯಾಕಂದರೆ 5800 5900 ತೋರಿಸ್ತಾ ಇದೆ ಪ್ರಾಫಿಟ್. ಆಲ್ಮೋಸ್ಟ್ 1:1 175 ಪ್ರೈಸ್ ನಡೀತಾ ಇದೆ. 177 178 ಅಲ್ಲಿ ನಡೀತಾ ಇದೆ. ಓಕೆ, ರಿಮೈನಿಂಗ್ ಕ್ವಾಂಟಿಟಿನ ನಾನು ಕಾಸ್ಟ್ಗೆ ಟ್ರೈಲ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ಆರ್ಡರ್ಸ್ಗಳನ್ನು ಕ್ಲೋಸ್ ಮಾಡ್ಕೊತೀನಿ. ಓಕೆ, ಇದು ಆರ್ಡರ್ ನಾವು ಮ್ಯಾನ್ಯುವಲಾಗಿ ಎಕ್ಸಿಟ್ ಆದಮೇಲೆ ಈ ಆರ್ಡರ್ಸ್ಗಳು ವೇಸ್ಟ್ ಆಗ್ತವೆ, ಅವನ್ನ ಕ್ಲೋಸ್ ಮಾಡಬೇಕು. ಅದಾದಮೇಲೆ ನಾವು ಮ್ಯಾನ್ಯುವಲಾಗಿ ಸ್ಟಾಪ್ ಲಾಸ್ನ ಪ್ಲೇಸ್ ಮಾಡ್ಕೋಬೇಕು. ಕ್ವಾಂಟಿಟಿ 65 ಇದೆ. 65 ಕ್ವಾಂಟಿಟಿನ ಹಾಕ್ಕೊಂಡು ಸ್ವಲ್ಪ ಅಂದರೆ ಇದು ಕೊಟ್ಟು ಹಾಕೋಬೇಕು ಅಷ್ಟೇ. ಓಕೆ, ಸಿಸ್ಟಮ್ ಏನೋ ರಿಫ್ರೆಶ್ ಆಯಿತು, ಅದಕ್ಕೋಸ್ಕರ ನಾನು 170 179 ಆಲ್ಮೋಸ್ಟ್ 1:1 ಟಾರ್ಗೆಟ್ ಬಂದಿದೆ. ಓಕೆ, 6500 ಬಂದರೆ ದ್ಯಾಟ್ ಕ್ವಾಂಟಿಟಿ ಆಲ್ಸೋ ಐ ವಿಲ್ ಎಕ್ಸಿಟ್, ನೋ ಪ್ರಾಬ್ಲಮ್. ಯಾಕಂದರೆ ಶಾರ್ಪಾಗಿ ರಿಕವರ್ ಆಗಿದೆ. ಬಟ್ ಓಕೆ, ಸ್ಟಾಪ್ ಆರ್ಡರ್ 6400 ಪ್ಲೇಸ್ ತೋರಿಸಿದೆ. ಸೊ ಆರ್ಡರ್ ಕ್ಯಾನ್ಸಲ್ ಮಾಡ್ತೀನಿ. ಐ ವಿಲ್ ಎಕ್ಸಿಟ್, ಡನ್. ಅದು ಕ್ವಾಂಟಿಟಿನ ಕೂಡ ಎಕ್ಸಿಟ್ ಆಗಿರ್ತೀನಿ. ಸೊ ಓವರಾಲ್ ನನಗೆ P&L ತೋರಿಸ್ತಾ ಇದೆ. ವಿಲ್ ಸಿ ರಿಫ್ರೆಶ್. ಓಕೆ, ಓವರಾಲ್ P&L 6464 ಆಗಿರುತ್ತೆ. ಓಕೆ, ವಿಡಿಯೋ ಇಷ್ಟ ಲೈಕ್ ಮಾಡಿ. ಥ್ಯಾಂಕ್ ಯು.